ಉಂಟಾಯಿತು, ಮರಣದಿಂದ ಬಿಡುಗಡೆ ಉಂಟಾಯಿತು. ಅಲ್ಲೆಲ್ಲ ಯಾರೆಲ್ಲ ನಂಬ್ತೀರಾ ನನಗೆ ಮರಣದಿಂದ ಬಿಡುಗಡೆ ಉಂಟಾಯಿತು? ಅಲ್ಲೆಲ್ಲ ಮರಣದಿಂದ ಬಿಡುಗಡೆ ಉಂಟಾಯ್ತು ಅಂತ ಯಾರೆಲ್ಲ ನಂಬ್ತೀರಾ? ಎತ್ರಿ ಕೈ ಜೋರಾಗಿ ಮೇಲೆ. ಅಲ್ಲೆಲ್ಲೂಯ. ಮರಣದಿಂದ ನಮಗೆಲ್ಲ ಏನುಂಟಾಯ್ತು? ಬಿಡುಗಡೆ ಉಂಟಾಯ್ತು. ಕಾರಣ ಯಾಕೆ? ಕಾರಣ ಯಾರ ಮೂಲಕವಾಗಿ? ಕ್ರಿಸ್ತನ ಮೂಲಕವಾಗಿ. ನಾವು ಇನ್ನು ಅಲ್ಲೆಲ್ಲ ಆದಾಮನ ವಂಶವಾಳಿಗಳಲ್ಲ. ನಾವು ಯಾರ ವಂಶವಾಳಿಗಳಲ್ಲ? ಆದಾಮನ ರೂಟು, ಆದಾಮನ ಲೈನ್ ಅಲ್ಲ ನಮ್ದು. ಇವಾಗ ನಾವು ಯಾರ ಲೈನು? ಯೇಸು ಕ್ರಿಸ್ತನ ಲೈನ್, ಯೇಸು ಕ್ರಿಸ್ತನ ವಂಶವಾಳಿ. ಅಲ್ಲೆಲ್ಲೂಯ. ಆದಾಮನ ವಂಶವಾಳಿಗಳಲ್ಲ. ಲೋಕದಲ್ಲಿ ಸೃಷ್ಟಿಸಲ್ಪಟ್ಟ ಪ್ರತಿಯೊಬ್ಬರು ಯಾರ ವಂಶದವರು? ಯಾರ ವಂಶದವರು? ಆದಾಮನಿಂದ ಬಂದವರು. ಎಲ್ಲ ಪ್ರತಿಯೊಬ್ಬರು ನಾವೆಲ್ಲ ಯಾರಿಂದ ಬಂದವರು? ನಾವೆಲ್ಲ ಯಾರಿಂದ ಬಂದವರು? ಜೋರಾಗಿ ಹೇಳ್ರಿ. ಆದಾಮಿನಿಂದ ಬಂದವರು. ಆದಾಮನ ಅವ್ವಳೆ ನಮಗೆ ಯಾರು? ಮೂಲ ತಂದೆ, ಮೂಲ ತಾಯಿ. ಆದ್ರೆ ಯೇಸು ಸ್ವಾಮಿಯನ್ನ ನಂಬುವ ನಮ್ಮ ಪ್ರತಿಯೊಬ್ಬರು ಆದಾಮನಲ್ಲಿ ಏನಾಯ್ತು? ಕಟ್ಟಾಯ್ತು. ಹಾಲೆಲೂಯ. ಯೇಸು ಸ್ವಾಮಿಯನ್ನು ದೇವರು ಸತ್ತವರಿಂದ ಹಾಲೆಲೂಯ ಜೀವಂತವಾಗಿ ಎಬ್ಬಿಸಿದ್ದಾನೆ ಅಂತ ಹೃದಯದಲ್ಲಿ ನಂಬಿ ಬಾಯಲ್ಲಿ ಅರಿಕೆ ಮಾಡುವ ನಮಗೆ ಪ್ರತಿಯೊಬ್ಬರಿಗೆ ಏನಾಯ್ತು? ಆದಾಮನ ಲೈನ್ ಏನಾಯ್ತು? ಅಲ್ಲೇ ದೇವ್ರು ಕಟ್ಟು ಮಾಡಿದ್ರು. ಯಾವಾಗ ಯೇಸು ಸ್ವಾಮಿ ಬಂದ್ರೆ ಅಲ್ಲೇ ದೇವ್ರು ಏನ್ ಮಾಡಿದ್ರು? ಕಟ್ಟು ಮಾಡಿದ್ರು. ಯಾವಾಗ ನಾವು ಯೇಸು ಸ್ವಾಮಿಯನ್ನ ಸ್ವಂತ ರಕ್ಷಕರಾಗಿ ಸ್ವೀಕರಿಸಿಕೊಳ್ಳುವವರೆಗೂ ನಾವು ಯಾವ ಲೈನಲ್ಲಿ ಇದ್ದೀವಿ? ಯಾವ ಲೈನಲ್ಲಿ ಇದ್ದೀವಿ? ಆದಾಮನ ಲೈನಲ್ಲಿ ಇದ್ದೀವಿ. ಅಲ್ಲೆಲ್ಲ ನೀವೆಲ್ಲ ಒಂದು 10 ವರ್ಷದ ಹಿಂದೆ ಯಾವ ಲೈನಲ್ಲಿ ಇದ್ರಿ? ಯಾವ ಲೈನಲ್ಲಿ ಇದ್ರಿ? ನೀವು ರಕ್ಷಣೆ ಹೊಂದುವ ದಿನದವರೆಗೂ ನೀವು ಯಾವ ವಂಶವಳಿ ಆಗಿದ್ರಿ? ಆದಾಮನ ವಂಶವಳಿಯಲ್ಲಿ ಏನು ಬಂತು? ನಿಮಗೆ ಏನ್ ಬಂತು? ಮರಣ ಬಂತು. ಏನು? ಮರಣ ಹಿಂಬಾಲಿಸ್ತಿತ್ತು ನಿಮ್ಮ. ಏನ್ ಹಿಂಬಾಲಿಸ್ತಿತ್ತು? ಮರಣ. ನಿಮಗೇನಿಲ್ಲ, ನಿರೀಕ್ಷೆ ಇಲ್ಲ. ನಾನು ಸತ್ರೆ ಅಷ್ಟೇ. ಅಲ್ಲೆಲ್ಲ ಕಾರಣ ಯಾಕಂದ್ರೆ ಆದಾಮನ ಮೂಲಕವಾಗಿ ಬಂದವರನ್ನು ಮರಣ ವ್ಯಾಪಿಸುತ್ತಿತ್ತು. ಯಾವಾಗ ನೀವು ಯೇಸುವನ್ನು ನಂಬುದ್ರು, ಯಾವಾಗ ನೀವು ಯೇಸು ಸ್ವಂತ ರಕ್ಷಕರಾಗಿ ಸ್ವೀಕರಿಸಿಕೊಂಡ್ರು, ಯಾವಾಗ ನೀವು ಯೇಸು ಅಲ್ಲೆಲ್ಲ ಶಾಸ್ತ್ರದಲ್ಲಿ ಬರೆದಿರೋ ಪ್ರಕಾರ ಯೇಸು